ನಮಸ್ತೆ ಮಾಸ್ಟರ್ಸ್. 74ನೇ ದಿನದ ತುಳಸೀದಳ ಭಾಗವೊಂದರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ದಿನದ ಸಂದೇಶ ಮನಃ ಪ್ರಲೋಭ ಅಂತರಾತ್ಮ ಪ್ರಬೋಧ ಅಂತ. ಮನಸ್ಸು ಏನು ಹೇಳಿದರೆ ಅದನ್ನು ಮಾಡುವುದೇ ಮನಃ ಪ್ರಲೋಭ ಎಂದು. ಪ್ರಲೋಭದಲ್ಲಿ ಬೀಳುವುದು ಎಂದರೆ ಇದೇ ಅಧಮರ ಲಕ್ಷಣ. ಉತ್ತಮನು ಯಾವಾಗಲೂ ಅಂತರಾತ್ಮ ಪ್ರಬೋಧವನ್ನು ಗುರುತಿಸುತ್ತಾನೆ. ಅಂತರಾತ್ಮ ಅಂದರೆ ಪೂರ್ಣಾತ್ಮ. ಅಂತರಾತ್ಮ ಪ್ರಬೋಧ ಅಂದರೆ ಪೂರ್ಣಾತ್ಮನೊಂದಿಗೆ ಸಂಬಂಧವನ್ನು ಸ್ಥಾಪಿಸುವುದು ಅಂತ ಅರ್ಥ. ಉತ್ತಮನು ಅದರ ಆಧಾರದಿಂದಲೇ ಇಚ್ಛೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾನೆ. ಉತ್ತಮನಾಗಿರುವನು ಅಂತರಾತ್ಮದ ಆಧಾರದಿಂದಲೇ ಇಚ್ಛೆಯನ್ನು ಅವನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೆ. ಮನಃ ಪ್ರಲೋಭಗಳಿಗೆ ಸ್ವಲ್ಪವೂ ಒಳಗಾಗದೆ ಅಂತರಾತ್ಮ ಪ್ರಬೋಧವನ್ನು ಆಗಿಂದಾಗಿ ಗಮನಿಸುವವನೇ ನಿತ್ಯ ಶ್ರೇಯಸ್ಸನ್ನು ಹೊಂದುತ್ತಾನೆ. ತ್ರಿಕರಣ ಶುದ್ಧಿ ಇರುವವನಿಗೆ ಅಂತರಾತ್ಮ ಪ್ರಬೋಧವು ಸ್ಪಷ್ಟವಾಗಿ ತಿಳಿಯುತ್ತದೆ. ಅದೇ ಯೋಗಿಯೂ ಸಹ ಆದರೆ ಪರಮಗುರುಗಳೊಂದಿಗೆ ಅಂತರಂಗದಲ್ಲಿ ಮುಖಾಮುಖಿ ಸಂಭಾಷಣೆ ಬಹಳ ಸಹಜವಾಗಿಯೇ ಇರುತ್ತಂತೆ. ಅಂದರೆ ಯೋಗಿಗಳು ಪರಮಗುರುಗಳೊಂದಿಗೆ ಅಂತರಂಗದಲ್ಲಿ ಮುಖಾಮುಖಿ ಸಂಭಾಷಣೆಯನ್ನು ಸಹಜವಾಗಿ ನಡೆಸ್ತಾರಂತೆ. ಈಗ ನಾವು ಮಾತುಕತೆ ಯಾವ ರೀತಿ ನಡೆಸ್ತೀವೋ ಅದೇ ರೀತಿ ಸಹಜವಾಗಿ ನಡೆಸ್ತಾರಂತೆ. ಸೂತ್ರಪ್ರಾಯ ಪ್ರಬಂಧಪ್ರಾಯ. ನಮಗೆ ನಾವು ಸೂತ್ರಪ್ರಾಯವಾಗಿ ಧರ್ಮವನ್ನು, ಸತ್ಯವನ್ನು, ಆತ್ಮಜ್ಞಾನವನ್ನು ತಿಳಿದುಕೊಂಡರೆ ಸಾಲದು. ತದನಂತರ ಪ್ರಬಂಧಪ್ರಾಯವಾಗಿ ಇನ್ನಷ್ಟು ಹೆಚ್ಚಾಗಿ ಆತ್ಮಾನುಭವವನ್ನು, ಆತ್ಮಜ್ಞಾನವನ್ನು ವಿಸ್ತರಿಸಿಕೊಳ್ಳಬೇಕು. ಅದಕ್ಕನುಗುಣವಾಗಿ ನಮ್ಮ ದಿನನಿತ್ಯದ ವಾಸ್ತವವನ್ನು ಸಂಪೂರ್ಣವಾಗಿ ಸೃಷ್ಟಿಸಿಕೊಳ್ಳಬೇಕು. ಅದೇ ರೀತಿ ಪ್ರತಿ ವ್ಯಕ್ತಿಗೂ ಸೂತ್ರಪ್ರಾಯವಾಗಿ ಸತ್ಯವನ್ನು ಕುರಿತು, ಧರ್ಮವನ್ನು ಕುರಿತು, ಆತ್ಮಜ್ಞಾನವನ್ನು ಕುರಿತು ತಿಳಿಸುವುದು ನಮ್ಮ ಅನಿವಾರ್ಯ ಕರ್ತವ್ಯವಾಗಿದೆ. ಬರೀ ನಾವು ತಿಳಿದುಕೊಂಡ್ರೆ ಸಾಲದು. ಆತ್ಮಜ್ಞಾನವನ್ನು ಎಲ್ಲರಿಗೂ ತಿಳಿಸುವುದು ನಮ್ಮ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಹೊರತು ಎಲ್ಲರಿಗೂ ಪ್ರಬಂಧಪ್ರಾಯವಾಗಿ ಅವರವರ ವಾಸ್ತವವನ್ನು ಕಲ್ಪಿಸಿಬೇಕೆಂದುಕೊಳ್ಳುವುದು ಮಾತ್ರ ಅವಿವೇಕ. ಉದ್ಧರೇದಾತ್ಮಾನಂ ಆತ್ಮಾನಂ ಆತ್ಮಾನ ಮವಸಾಧಯೇತ್. ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಅಂದರೆ ಪ್ರತಿಯೊಬ್ಬರೂ ಈ ಸಂಸಾರ ಸಾಗರದಿಂದ ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳಬೇಕು. ತಮ್ಮನ್ನು ತಾವು ಎಂದಿಗೂ ಆಯೋಮಯವಾಗಿ ಮಾಡಿಕೊಳ್ಳಬಾರದು. ನಿಜಕ್ಕೂ ಅವರಿಗೆ ಅವರೇ ಶತ್ರುಗಳು ಮತ್ತು ಅವರಿಗೆ ಅವರೇ ಮಿತ್ರರು. ಅವರಿಗೆ ಅವರೇ ಯಮುನಾ ತೀರೆ. ಯಾರಿಗೂ ಯಾರು ಮೇಲೆ ಬಿದ್ದು ಸಹಾಯ ಮಾಡೋಕ್ಕೋಗಬಾರ್ದು ಅಂತ ಹೇಳ್ತಾರೆ. ಅವರವರ ಕಷ್ಟಕ್ಕೆ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣರಾಗಿರ್ತೀವಿ. ನಮ್ಮ ಕಷ್ಟಗಳನ್ನು ನಾವೇ ಬಗೆಹರಿಸ್ಕೋಬೇಕು. ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು. ಮೇಲ್ಬಿದ್ದು ಮಾಡಿ ಅಪಾಯವನ್ನು ತಂದ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿಧಿ ತುಂಬ ಸುಖವೇ, ನಿಧಿ ಬಹಳ ಸುಖವೇ, ರಾಮನ ಸನ್ನಿಧಿ ಕೂಡ ಬಹಳ ಸುಖವೇ ಎಂದಿದ್ದಾರೆ ತ್ಯಾಗರಾಜಸ್ವಾಮಿ. ಮನುಷ್ಯರಿಗೆ ಸಂಪತ್ತು ಎಷ್ಟು ಬೇಕು? ದಿನವೂ ಇಡೀ ಅನ್ನ, ಇಷ್ಟು ಬಟ್ಟೆ, ಸ್ವಲ್ಪ ನಿದ್ರೆ ಇದ್ದರೆ ಸಾಕು. ಅರ್ಥ ಕಾಮಗಳನ್ನು ಮಧ್ಯಮ ಪಕ್ಷದಲ್ಲಿ ಇಡುತ್ತಾ ಧರ್ಮ ಮೋಕ್ಷಗಳನ್ನು ಉತ್ತಮ ಪಕ್ಷದಲ್ಲಿ ಇಡುವುದೇ ಸದಾ ಸುಖದಾಯಕ. ಆದಿಶಂಕರಾಚಾರ್ಯರು ಸಹ ಅರ್ಥಂ ಅನರ್ಥಂ ಭಾವಯ ನಿತ್ಯಂ ನಾಸ್ತಿತ್ತತಃ ಸಕಲೇಶಃ ಸತ್ಯಂ ಎಂದಿದ್ದಾರೆ. ಅಂದರೆ ಮಿತಿಮೀರಿದ ಹಣ ಅನರ್ಥಕ್ಕೆ ದಾರಿಯಾಗುತ್ತದೆ. ಅದರಲ್ಲಿ ಸುಖವು ಲೇಷ ಮಾತ್ರವೂ ಇಲ್ಲ ಎಂದು. ಅದೇ ರೀತಿ ಎಲ್ಲ ಬಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಎಂದು ಸಹ ಅವರು ಹೇಳಿದ್ದಾರೆ. ಅಂದರೆ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಹಾಯಾಗಿ ಸಂತೋಷವಾಗಿರು ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಹಾಯಾಗಿ ಖುಷಿಯಾಗಿರು ಅಂತ ಹೇಳ್ತಾ ಇದ್ದಾರೆ. ತೀರಾ ಶ್ರೀ ತ್ಯಾಗರಾಜಸ್ವಾಮಿ ವಾಚ ಏನು ಹೇಳ್ತೆ, ತಲುಪಲನ್ನಿ ನಿಲಿಪಿ ನಿಮಿಷಮೈನ ತಾರಕ ರೂಪುಣಿ ನಿಜ ತತ್ವಮು ತೇಲಿಸಿ. ಅಂದರೆ ಆದ್ದರಿಂದ ಬೇಕಾಗಿರುವುದು ನಿಧಿ ಅಲ್ಲ, ತಾರಕ ರೂಪನ
ನಿಜ ತತ್ವವನ್ನು ತಿಳಿದುಕೊಳ್ಳುವುದು. ಅದು ವಿಚಾರಗಳನ್ನು ನಿಮಿಷ ಮಾತ್ರವಾದರೂ ನಿಲ್ಲಿಸಿದರೇ ಸಾಧ್ಯ. ಅಂದರೆ ಧ್ಯಾನದ ಮೂಲಕವೇ ಸಾಧ್ಯವಾಗುತ್ತದೆ. ನಾವು ನಿಮಿಷ ಮಾತ್ರವಾದರೂ ನಮ್ಮ ಮನಸ್ಥಿತಿಯನ್ನು ನಿಶ್ಚಲ ಸ್ಥಿತಿಗೆ ತಂದುಕೊಂಡಾಗ, ಅಂದರೆ ಧ್ಯಾನ ಸ್ಥಿತಿಗೆ ತಂದುಕೊಂಡಾಗ ಮಾತ್ರ ನಾವು ತಾರಕ ರೂಪನ ನಿಜ ತತ್ವವನ್ನು ತಿಳಿಯೋದಕ್ಕೆ ಸಾಧ್ಯ. ಅದು ಆ ನಿಧಿ ಎಲ್ಲಕ್ಕಿಂತ ತುಂಬ ಸುಖವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಇಲ್ಲಿ ಮತ್ತೆ ಸತ್ಸಂಗ ಸಜ್ಜನ ಸಾಂಗತ್ಯದ ಬಗ್ಗೆ ಏನು ಹೇಳ್ತಾರೆ? ಸತ್ ಪ್ಲಸ್ ಸಂಘ ಅಂದರೆ ಸತ್ಯದ ಜೊತೆ ಮಿಲನ. ಸತ್ ಅಂದರೆ ನಿತ್ಯವಾದುದು, ಸತ್ಯ ಅಂದರೆ ಯಾವ ಕಾಲದಲ್ಲಾದರೂ ಕೆಡದೇ ಇರುವುದು. ನಿಜಕ್ಕೂ ಆತ್ಮ ಎನ್ನುವುದೇ ನಿತ್ಯ, ಶಾಶ್ವತ, ಸನಾತನ. ಆತ್ಮ ಅನ್ನೋದು ಯಾವ ಕಾಲಕ್ಕೂ ಕೆಡುವುದಿಲ್ಲ. ಆದ್ದರಿಂದ ಆತ್ಮ ಎನ್ನುವುದೇ ಏಕೈಕ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸತ್ಸಂಗ ಅಂದರೆ ಸತ್ಯದ ಜೊತೆ ನೇರವಾಗಿ ಬೆರೆಯುವುದು. ಸತ್ಯದ ಜೊತೆ ಬೆರೆಯುವುದು ಅಂದರೆ ಆತ್ಮದ ಜೊತೆ ನೇರವಾಗಿ ಬೆರೆಯುವುದು. ಆತ್ಮದಲ್ಲಿ ಯಾವ ವಿಧವಾಗಿ ಬೆರೆಯುತ್ತೇವೆ? ಕೇವಲ ಧ್ಯಾನ ಸಾಧನೆಯ ಮೂಲಕವೇ. ಧ್ಯಾನದ ಸ್ಥಿತಿಯಲ್ಲಿ ಆತ್ಮನೊಂದಿಗೆ ಆತ್ಮ ಎನ್ನುವುದು ಬೆರೆತಿರುತ್ತದೆ. ಧ್ಯಾನದಲ್ಲಿ ಮಾತ್ರವೇ ನಾವು ನಮ್ಮಲ್ಲಿ ಬೆರೆಯುತ್ತೇವೆ. ಆದ್ದರಿಂದ ಧ್ಯಾನದಲ್ಲಿ ಇರುವುದೇ ಸತ್ಸಂಗ ಎನ್ನುತ್ತಾರೆ. ಸತ್ ಪ್ಲಸ್ ಜನರು ಸಜ್ಜನರು, ಅಂದರೆ ಸತ್ಯವನ್ನು ತಿಳಿದುಕೊಂಡಿರುವ ಜನರು. ಸಜ್ಜನ ಸಾಂಗತ್ಯ ಅಂದರೆ ಸತ್ಯವನ್ನು ತಿಳಿದ ಜನರೊಂದಿಗೆ ಬೆರೆಯುವುದು ಅಂತ. ಸಜ್ಜನ ಸಾಂಗತ್ಯ ಅಂದರೆ ಯೋಗಿಗಳಿಂದ ಧ್ಯಾನಾನುಭವಗಳನ್ನು ಕೇಳಿಸಿಕೊಳ್ಳುವುದು ಅಂತ ಅರ್ಥ. ಆದಿಶಂಕರಾಚಾರ್ಯರು ಭಜಗೋವಿಂದನಲ್ಲಿ ಏನು ಹೇಳ್ತಾರೆ? ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರುಣೇ ನೌಕಾ ಅಂತಾರೆ. 3 ಲೋಕಗಳಲ್ಲಿಯೂ ಸಹ ಯಾವ ಲೋಕಕ್ಕೆ ಹೋದರೂ ಯೋಗಿಗಳೊಂದಿಗೆ ಬೆರೆಯಲೇಬೇಕು. ಈ ವಿಧವಾಗಿ ಹೊಂದಿದ ಜ್ಞಾನಸಾಗರವೇ ನಮ್ಮನ್ನು ಧನ್ಯರನ್ನಾಗಿಸುವುದು. ಅದಕ್ಕೋಸ್ಕರ ನಾವು ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯಗಳ ಮೂಲಕ ನಾವು ಈ 3 ಯೋಗಗಳನ್ನು ಮಾಡಿದಾಗ ನಾವು ಧನ್ಯರಾಗ್ತೀವಿ. ನಮಗೆ ಜ್ಞಾನ ಸಾಗರದೊಂದಿಗೆ ನಾವು ಧನ್ಯರಾಗ್ತೀವಿ. ಸತ್ಸಂಗ ಬೇರೆ, ಸಜ್ಜನ ಸಾಂಗತ್ಯ ಬೇರೆ. ಸತ್ಸಂಗ ಅಂದರೆ ಧ್ಯಾನ, ಸಜ್ಜನ ಸಾಂಗತ್ಯ ಅಂದರೆ ಯೋಗಿಗಳ ಜೊತೆ ಸಂಪರ್ಕ. ಸತ್ಸಂಗ ಅಂದರೆ ಧ್ಯಾನ ಅಂತೆ, ಸಜ್ಜನ ಸಾಂಗತ್ಯ ಅಂದರೆ ಯೋಗಿಗಳ ಜೊತೆ ಸಂಪರ್ಕ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧನ್ಯವಾದಗಳು ಮಾಸ್ಟರ್ಸ್.